ಮಾತ ಒಲ್ಪಡ್ದು ತಿಕ್ಕುನ್ ಮಾರೆ ಈ ಒಂಜಿ ಕಂಟೆಂಟ್ ಮಲ್ಪೆರೆ ನನ್ನದು ಮಗುವಿನಂತ ಮನಸ್ಸು. ಏನಂಬಿ ಬಾಲೆದಮ್ಮೆ ಅಂತ ಹೇಳ್ತಿದ್ದು ರಿಯಲ್ ಬಾಲೆದಮ್ಮೆ. ಕಡಿಮೆ ಖರ್ಚಲ್ಲಿ ಮದುವೆ ಆಗ್ಬೇಕು ಅಂತ ಕೋವಿಡ್ ಅನ್ನು ಆಯ್ಕೆ ಮಾಡಿಕೊಂಡ್ರು ದಂಡರಾಜಾಚಾರ್ ಅವರು. ಫುಲ್ ಮೇಕಪ್ ಹಾಕಿದ್ದಾನೆ. ನನಗೆ ಆಸೆ ಹೇಳುದು ಇಲ್ಲಿಂದ ಈ ಗಡಿ ತರ ಬಿದ್ದಿದೆ ಆಯ್ತಾ. ಪುರೋಹಿತರು ಕೂಡ ಹೇಳಿದ್ರು ಅವಳಿಯ ಹುಡುಗಿ. ದಂಡರಾಜ್ ಅವರ ವೈಫ್ಗೆ ತುಂಬಾ ಹೆದರ್ತಾರೆ. ಅವಳಿಲ್ಲ ಅದಕ್ಕೆ ಫಸ್ಟ್ ನನಗೆ ಸಬ್ಸ್ಕ್ರೈಬರ್ಸ್ ಆಗಿರೋದೇ ಮೋಸ್ಟ್ಲಿ ಅಜ್ಜಿ ಮುಖಾಂತರ. ಎಷ್ಟು ಮುಗ್ಧ ಅಂದ್ರೆ ಬಂದು ಸೆಲ್ಫಿ ತಗೊಳ್ಬೇಕಾದ್ರೆ ಅತ್ಯ ಈ ಪುನಃ ಪೂರ ವಿಡಿಯೋ ಬರ್ಕೊಂಡು ಅವ್ರು ಮಾಡೋ ವಿಡಿಯೋ ಬರೋದೇ ಇಲ್ಲ ಅಂತ ನನಗೆ ಇಡೀ ನನ್ನ ಲೈಫ್ನೇ ಟರ್ನ್ ಮಾಡಿದ್ರು. ಸಂಕಲನ ಪ್ರೀತಿಯ ಕಮಲಜ್ಜಿಯ ನೆನಪ ಸಂಸ್ಮರಣ. ಸೊ ಆಗೊಮ್ಮೆ ನೀರು ಕುಡ್ದಾಯ್ತು, ಬೇಕಿರೇನು ನೀರು ಕುಡ್ಕೊಳ್ಳಿ. ಸಾಕು, ನಾವು ಕುಡಿಯುವಾಗ ಕುಡಿತೇವೆ. ಈಗ ನೀರಲ್ಲ ಬೇರೆ ಕುಡಿಸ್ತೇವೆ ನಾವು. ಒಂದು ಒಳ್ಳೆ ಗೇಮ್ ಇದೆ ಆಕ್ಚುಲಿ, ಆಗೋದೆಲ್ಲ ತುಂಬಾ ಈಸಿ ಗೇಮ್. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೀವು ಹೇಗೆ ತಗೊಳ್ತೀರಾ ನಂಗೆ ಗೊತ್ತಿಲ್ಲ, ಆದರೆ ನಾವಂತೂ ಅರೇಂಜ್ ಮಾಡಿದ್ದೇವೆ. ಸೊ ಹಾಗಾಗಿ ಫಸ್ಟ್ ಪ್ರಾಪರ್ಟೀಸ್ ಬರಲಿ, ಆಮೇಲೆ ನಿಮ್ಮ ಗೇಮ್ ಏನು ಯಾವ ಥರ ಇದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ವೀಕ್ಷಕರೇ, ನೀವು ಕಾಯ್ತಾ ಇದ್ದೀರಾ ಯಾವ ಗೇಮ್ ಆಗಿರ್ಬೋದು ಅಂತ ಹೇಳಿ. ಸೊ ಪ್ರಾಪರ್ಟೀಸ್ ಪ್ಲೀಸ್. ಓಕೆ ರೆಡಿ, ಪ್ರಾಪರ್ಟೀಸ್ ಬಂದಾಗಿದೆ. ತುಂಬ ವೆರೈಟಿ ಡಿಶ್ ಎಲ್ಲ ಇದೆಲ್ಲ ನೋಡುವಾಗ ತಿನ್ಬೇಕಂತ ಅನಿಸ್ತಾ ಇದೆ. ಒಂದು ಮಾಡಿದ್ವಿ ನಾವು, ಅದನ್ನ ತಿಂದು ನಂಗೆ ಟಾಯ್ಲೆಟ್ ಇಂದ ಎದ್ದು ಬರ್ಲಿಕ್ಕಾಗಿಲ್ಲ, ಆ ಥರ ಆಗಿತ್ತು. ನಿಮ್ಮ ವ್ಲಾಗ್ ಅಂತ ತಗೊಂಡು ಇನ್ಸ್ಪಿರೇಷನ್ ಅಂತ ಹೇಳಿ. ಸೊ ಇದು ಏನ್ ಗೇಮ್ ಅಪ್ಪ ಅಂದ್ರೆ, ಬೌಲಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ಗಳಿದೆ. ಓಕೆ, ನಿಮ್ಗೆ ಇರುವಂತದ್ದು ಒಂದು 5 ಆಯ್ಕೆ, ಅಥವಾ ನಿಮ್ಗೆ ಪನಿಷ್ಮೆಂಟೇ ಸಿಗ್ಲಿಲ್ಲ ಅಂದ್ರೆ ಒಂದ್ ಎಕ್ಸ್ಟ್ರಾ 2-3 ಹಾಕ್ತೇವೆ. ಒಟ್ನಲ್ಲಿ ನಿಮ್ಗೆ ಒಂದ್ 2 ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋಂತ ಟಾರ್ಗೆಟ್. ಸೊ ನೀವು ಒಂದು ಕ್ವಶನ್ ಅನ್ನ ಪಿಕ್ ಮಾಡ್ಬೇಕು, ನನ್ನ ಕೈಯಲ್ಲಿ ಕೊಡಬೇಕು. ಸೊ ಕ್ವಶನ್ ಅನ್ನ ನಾನು ಓದಿ ಹೇಳ್ತೇನೆ. ನಿಮ್ಗಿರುವಂಥದ್ದು 15 ಸೆಕೆಂಡ್ಸ್. ಪ್ರತಿ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕಿರುವಂಥದ್ದು 15 ಸೆಕೆಂಡ್ಸ್. ಸೊ 15 ಸೆಕೆಂಡ್ಸಲ್ಲಿ ನೀವು ಆನ್ಸರನ್ನು ಮಾಡಬೇಕು. ಒಂದು ವೇಳೆ ಆನ್ಸರ್ ಮಾಡಿಲ್ಲ ಅಂದರೆ ನಾವು ಕೊಡುವಂತಹ ಪನಿಷ್ಮೆಂಟನ್ನು ತಗೊಳ್ಳಿಕ್ಕೆ ರೆಡಿ ಆಗಿರ್ಬೇಕು. ಮೊದಲೇ ಹೇಳ್ಬಿಟ್ರಿ ಪನಿಷ್ಮೆಂಟ್ ಅಂತ. ಸೊ ಮೊದಲು ನಾವು ಟೈಮನ್ನು ನೋಡ್ಕೊಳ್ವಾ. ಸೊ ಟೈಮ್ ಆಚೆ ಆಗಬಾರ್ದು ನಮಗೆ ಮೇಯ್ನ್ ಆಗಿ. ಸೊ 15 ಸೆಕೆಂಡ್ ಅಂತ ಹೇಳಿದ್ರೆ 15 ಸೆಕೆಂಡ್. ಸೊ ಒಂದು ಪಿಕ್ ಮಾಡಿ ಸ್ಟಾರ್ಟ್ ಮಾಡುವಲ್ಲ ಗೇಮ್. ಓಕೆ, ಒಂದು ಪಿಕ್ ಮಾಡಿ ಒಂದು ಕ್ವೆಶ್ಚನ್. ನೀವು ನೋಡ್ಬೋದು, ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ನಾವು ಬರ್ದದಲ್ವಾ. ಅರ್ಥ ಆಗ್ತಿದ್ಯಾ? ಎಂತ ಕರ್ಮ ನಿಮ್ದು. ಓಕೆ, ಅಂತಲೇ ಆತಿಜಿ ರಪ್ಪ ಆನ್ಸರ್ ಪಾನ್ಪಲಾಕ ಇಜ್ಜಿ ಯಾನ್ ರಪ್ಪನ್ ಮಲ್ಪ 15 ಸೆಕೆಂಡ್. ಸೊ ಓಕೆ, ಕ್ವಶನ್: ಅನುಬಂಧ ಅವಾರ್ಡ್ ಸಿಕ್ಕಿದ ಇಯರ್ ಯಾವುದು? ಅದ್ರ ಜೊತೆ ನಿಮ್ ಜೊತೆ ಪಾರ್ಟಿಸಿಪೇಟ್ ಮಾಡಿದ 10 ಜನ ಕಂಟೆಸ್ಟೆಂಟ್, ಅಂದ್ರೆ ಗಿಲಿ ಮೂಲಕ ನಿಮ್ಗೆ ಅವಾರ್ಡ್ ಸಿಕ್ಕಿದ್ದು. ಹಾಗಾಗಿ 10 ಜನ ಕಂಟೆಸ್ಟೆಂಟ್ ಹೆಸರು ಹೇಳ್ಬೇಕು. ನೀವು ರಾಂಗ್ ಹೇಳಿದ್ರೆ ನಾನು ನೋಡ್ತೇನೆ. ರೆಡಿ, ಸ್ಟಾರ್ಟ್. ಅನುಬಂಧ ಅವಾರ್ಡ್ ಸಿಕ್ಕಿದ್ದು ನನಗೆ 2023. ಗಿಚ್ಚಿಗಿಲಿ ಕಂಟೆಸ್ಟೆಂಟ್ಸ್: ವಿನೋದ್ ಗೊಬ್ರಗಾಲ, ಶಿವ, ಸುಸ್ಮಿತಾ, ಜಗ್ಗಪ್ಪ, ಆಮೇಲೆ ಚಂದ್ರಪ್ರಭಾ, ಕಾರ್ತಿಕ್, ಹುಲಿ ಕಾರ್ತಿಕ್, ಸಣ್ಣ ಕಾರ್ತಿಕ್. ಇನ್ನೂ ಇದೆ. ಸುಮ್ನೆ 15 ಸೆಕೆಂಡ್ ಎಲ್ಲ ಯಾರು ಹೇಳ್ಲಿಕ್ಕಾಗತ್ತೆ? 10 ಅಂತ ಹೇಳಿ 15 ಸೆಕೆಂಡ್ ಅಂತ ಹೇಳಿರ್ತೀರಾ. ಹೇಳೋದಕ್ಕೆ 10 ಸೆಕೆಂಡ್ ಬೇಕು. ನಿಮ್ಗೆ ಟೋಟಲ್ ಆಗಿ ನಾನು ಹೇಳಿಕೆ ಟೈಮ್ ಕೊಟ್ಲಿಲ್ವಾ ನಿಮ್ಗೆ? 15 ಸೆಕೆಂಡ್ ಎಷ್ಟು ನಂತರ ಎಂತ ಕುಡಿಬೇಕು ಹೇಳಿ? ಎಂತ ಕುಡಿಲಿಕ್ಕೆ ಇಷ್ಟಪಡ್ತೀರಾ ನೀವು? ಎಲ್ಲ ಅದೇ. ಒಂದು ಸ್ವೀಟ್ ಇಟ್ಟಿಲ್ವಾ? ಸ್ವೀಟ್ ಇಟ್ರೆ ಅದು ಹೇಗೆ ಪನಿಷ್ಮೆಂಟ್ ಆಗುತ್ತೆ? ಇದೇನದು? ಯಾವ ತರ ನಂಗೆ ಆಗುದಿಲ್ಲ, ಕುಡಿದ್ರೆ ಮತ್ತೆ ಎದ್ದೇಳಿಕ್ಕೆ ಆಗುದಿಲ್ಲ. ಇದೆಂತದು? ಯಾವ ತರ ಕಾಣಿಸ್ತಾ ಉಂಟು? ಒಂದು ಸ್ಮೆಲ್ ನೋಡಿ. ನೋಡ, ಇದನ್ನು ಕುಡಿತೆ. ಯಾವ ತರ ಇದೆ ಅದು ಸ್ಮೆಲ್? ಶುಂಠಿ. ಅಬ್ಬಾ, ಇದನ್ನು ಹೇಳಿದ್ ನನ್ನ ವೈಫ್ ಖುಷಿ ಪಡ್ತಾಳೆ. ಅದು ಗೊತ್ತಾಯ್ತಲ್ಲ ನಿಂಗೆ ಅಂತ. ಫುಲ್ ಕುಡಿಬೇಕಂತ ಇಲ್ಲ, ಸ್ವಲ್ಪನಾದ್ರೂ ಕುಡೀರಿ. ಹೌದಾ? ಫುಲ್ ಕುಡಿದ್ರೆ
ಅದೇನು ಪ್ರಾಬ್ಲಮ್ ಇಲ್ಲ. ಇದೇನು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ಹಾನಿಕರವಂತದ್ದು ಯಾವುದು ಇಟ್ಲಿಲ್ಲ ನಾವು. ಸ್ವಲ್ಪ ಕುಡಿದ ಸಾಕ. ಮೊದಲು ಕೊಡಿ. ಇದು ಹೇಗೆ ಓಂ ನಮಃ ಶಿವಾಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಓಕೆ, ಅದಕ್ಕೆ ಕ್ಲಾಪ್ ಅದೇ ಕುಡಿಸಿ ಕ್ಲಾಪ್. ಮತ್ತೆ ನೀವು ಒಂದು ಪನಿಷ್ಮೆಂಟ್ ತಗೊಂಡ್ರಲ್ಲ, ಅದು ಖುಷಿ ಆಯ್ತು ನನ್ಗೆ. ಓಕೆ, ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಒಂದು ಪಿಕ್ ಮಾಡಿ. ಓಕೆ, ರೆಡಿ? ಗೊತ್ತಾಯ್ತಾ? ಎಂತ ಕರ್ಮ ಇದೆಲ್ಲ ಗೊತ್ತಾಗ್ತದ ನಮಗೆ? ನಿಮ್ಗೆ ಗೊತ್ತಾಗ್ಬೇಕಲ್ಲ ಎಂತ ಇದೆ. ನಾನ್ ಸತ್ಯ, ಇದಿಷ್ಟು ಈಸಿ, ಯಾರು ಕೂಡ ಹೇಳ್ಬೋದು. ಅದನ್ನ 15 ಸೆಕೆಂಡ್ ಅಲ್ಲಿ ಹೇಗೆ ಹೇಳಿದ್ರಿ? ನಿಮ್ಗೆ ಒಂದು 3 ಸಾಂಗ್ ನೆನಪಿಲ್ವಾ? ಸಾಂಗ್ ಅದರದ್ದು. ಸ್ಕೂಲ್ ಲೈಫ್ ಅಲ್ಲಿ ಪಠ್ಯ ಪುಸ್ತಕದ 3 ಸಾಂಗ್. 1 ನಿಮಿಷ ಸೆಕೆಂಡ್ಸ್ ಇಡ್ತಾನೆ. ರೆಡಿ? 1 2 3 ಸ್ಟಾರ್ಟ್. ಕಪ್ಪೆ ಕರಕರ ಗಿಚ್ಚಿ ಗಿಲಿ ಧರಣಿ ಮಂಡಲ ಮಧ್ಯದೊಳಗೆ ಇದು ಅನ್ನ ಸಣ್ಣ ತಮ್ಮನ್ನ ಸಂತಮ್ಮ ಮತ್ತೆ ನೆಲ ನೆಲ ಡೊಂಕು ನೆಲ ನೆಲ. ಖುಷಿ ಆಯ್ತು ನಿಮ್ಗೆ? ಖುಷಿ ಆಯ್ತು. ಅದು ಗಿಚ್ಚಿ ಗಿಲಿ ಗಿಲಿ ಅಲ್ಲಿ ಬಂದದ್ದು ಯಾವ ಕ್ಲಾಸ್ ಅಲ್ಲಿ? ಕರಕರ ತುಪ್ಪ ಜಲಿ ಜಲಿ. ಅದು ಓಕೆ, ನಾನು ಒಪ್ಕೊಂಡೆ. ಅದು ಗಿಚ್ಚಿ ಗಿಲಿ ಗಿಲಿ ಯಾವ ಕ್ಲಾಸ್? 15 ಸೆಕೆಂಡ್ ಇಟ್ಟರೆ ನಂಗೆ ಅದರಲ್ಲಿ ಗಿಚ್ಚಿ ಗಿಲಿ ಗಿಲಿ ಬರೋದೇ ಈ ತರ ಎಲ್ಲ ಕನ್ಫ್ಯೂಷನ್ ಆಗ್ತೀರಾ? ಪಾಸ್ ಅಲ್ಲ? ಪಾಸ್. ಓಕೆ, 3 ಸಾಂಗ್ ಹೇಳಿದ್ರಿ. ನೆಕ್ಸ್ಟ್ ಇನ್ನೊಂದು ಪಿಕ್ ಮಾಡಿ. ಅಷ್ಟೇಯಾ? ಓಕೆ. 1 ನಿಮಿಷ. ಇದು ತುಂಬಾ ಈಸಿ. ರೆಡಿ? ರೆಡಿ. ಪಿಂಕಿ, ನಕ್ಷತ್ರ, ಅದ್ವೈತ್, ಯಶು, ವಿಶು, ದೇವಿಕಾ. ಜೈ. ತುಂಬಾ ಈಸಿ ಕ್ವಶನ್ ಇತ್ತಲ್ಲ. ನೆಕ್ಸ್ಟ್ ಮಾಡುವ. ತುಂಬಾ ಕಷ್ಟ ಇತ್ತು. ಸೌಂದರ್ಯ ಕಷ್ಟ ಇತ್ತು. ಪನಿಷ್ಮೆಂಟ್ ಬೇಕಲ್ಲ ನಿಮ್ಗೆ? ಪನಿಷ್ಮೆಂಟ್ ಒಂದು ಸಾಕು. ಬೇಕಾದ್ರೆ ನಾನು ಆಮೇಲೆ ಆಕ್ಟಿಂಗ್ ಮಾಡಿ ತೋರಿಸ್ತೇನೆ. ಓದಿ ನೀವು ಆತರ ಓದ್ಬೇಕು. ನೀವು ಜನಗಳಿಗೆ ಗೊತ್ತಾಗ್ಬೇಕು. ತುಳು ಫಿಲ್ಮದ 10 ಪುದರ್. ಪತ್ತು ಪುದರ್ ಒಂತಲೆ 1 ನಿಮಿಷ. 10 ಪುದರ್ ನಿಲ್ಲಿ ಎಂತ ನಿಲ್ಲಿಕೆ ಇಲ್ಲ. 15 ಸೆಕೆಂಡ್. 1 2 3 ಸ್ಟಾರ್ಟ್. ತುಡರ್, ಬಲಿಪೆ, ಧರ್ಮದೈವ, ಒರಿಯರ್ಸಲ್ಲಿ ಪಿಕ್ಚರ್ ಇತ್ತಂಡ್, ಚಂಡಿಕೋರಿ ಇತ್ತಂಡ್, ಎನ್ನ ತಂಗಡಿ ಇತ್ತಂಡ್, ಬರ್ಸ ಇತ್ತಂಡ್, ಏಸ ಇತ್ತಂಡ್, ಏತ್ ಫಿಲ್ಮ್ ಇತ್ತಂಡ್, ಗಮ್ಜಾಲ್ ಇತ್ತಂಡ್, ಗಿರ್ಗಿಟ್ ಇತ್ತಂಡ್, ಸರ್ಕಸ್ ಇತ್ತಂಡ್, ಏತ್ ಜಬರ್ದಸ್ತ್ ಶಂಕರ ಇತ್ತಂಡ್. ಅವು ಎಂಕುಂಡದೆ ನೆನಪುದಿ ಒಂದು ಪಾತ್ರ ಪುರ ಏನಿತ್ತೆ ಒಂಜಿ ಸಾಂಗ್ ಎಂಕ ನೆನಪು ಅಂಡ್ ಎಂಕ್ ಮಸ್ತ್ ಖುಷಿ ಅಂಡ್ ಆನ್ಸರ್ ಪಟ್ಟಿದ್ದಾರೆ. ತಿನ್ನೆ ನೆಕ್ಸ್ಟ್ ಬೇರೆ ತಿಂದು ಬೊಕ್ಕ ತಿಂದು ಬೊಕ್ಕ ನೋಡಿ ಮಸ್ತ್ ತಿನ್ಪಾರ. ಓ ಇರಾಗ ಪನಿಷ್ಮೆಂಟ್ ಲಕ್ಕ ಆಯ್ತ. ಓಕೆ, ಅದಾದ ನೆಲ್ಲಿಕಾಯಿ ಆಯ್ತಾ? ಇಂದಕ್ಲ ವೈಪ್ ಖುಷಿ ಆದಿಪ್ಪ. ರಡ್ಡುಲ ಈಸಿ ತಾನೆ ತಿಕ್ಕಣತೆ. ನೆಕ್ಸ್ಟ್ ಏನಿಗೆ ಚೂರು ಟಫ್ ದ ಕೊರ್ಪ ಆಯ್ತು. ಇಂಚಿದ ಓಕೆ ಅದೇ ಮರಲ್ಲ ಇವು ಅವ ಆಕ್ಚುಲಿ ಸ್ವೀಟ್ ಉಂಡು ಮಸ್ತ್. ನಮ್ಮ ಎಂತ ತಂದೇರೆ ಯಾರನ್ನ ಬತ್ತರಕ್ಲು ಅವಿರೆಗೆ ಫಸ್ಟ್ ಟೈಮ್ ದೀತಿನಿ ಏಕಲೆ ಓರ್ಡರ್ ಒಂಜಿ ತಿನ್ಪೆ ಅಣ್ಣ ಬರ್ಸಿ. ನೆಕ್ಸ್ಟ್ ಓಕೆ, ರೆಡಿ? ಕ್ವಶನ್ ಓದೋಡಿರು. ರಪ್ಪ ಟೈಮರ್ ದೀಪೆ ಓದನಾಗ ನೀತ್ ಲೇಟ್ ಮಾಡ್ಬಾರಿ ಇಜ್ಜಿ. ಗಿಚ್ಚಿ ಗಿಲಿ ಗಿಲಿ ಎಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ರಿ? ಈರ್ ಮಲ್ದಿನ ಕ್ಯಾರೆಕ್ಟರ್ಸ್ ನೆನಪಿಜ್ಜ? ರೆಡಿಯಾ? ರೆಡಿ. ಧನಲಕ್ಷ್ಮಿ ಮುಖ ಕಾರು ಕುಂಟ ಮುಖ ಇಂದು ಕಣ್ಣದ ಚಂದ್ರಿ ಪೊಂಡನ ವೇಷ. ನಂದಿನಿ, ವಿಶ್ವನಾಥ, ಕಾರ್ತಿಕ್, ಭೈರವ. ಯಾಂಗ್ ಕೊಡ್ತೀನಿ ಖಾಲಿ 15 ಸೆಕೆಂಡ್ಸ್. ನನ್ನಲ್ಲ ಬಂಡೆ ಎಕಡೆ ಅವೇನು ಯೋಚನೆ ಮಲ್ಪೊಡಿತ್ತ ನಾವು ನೆನಪಾಬು ಜಂಕೆ ಗಿರ ಆ ಸೈಡ್ ಮಂಚ್ ಪರ್ಪರ ಎಡ್ಡೆ ಉಂಟು ಟೇಸ್ಟ್.
ಎಂತ ಅದ ಅವು ಇರ್ ಬರ್ಲಿ ಅವು ಸ್ಮೆಲ್ ತಲೆ ಇರ್ ಪನೋಡು ಪನೋಡು ಇರ್ ಪರ್ಪನೆ ಹಿಡಿದು ಪನೋಡು ಆಯ್ತಾ ದಾದಾ ಅದು ಉಪ್ಪು ಇದು ಹಿಂಗೆ ಕೇನೆಲ್ಲ ಏನು ಲೆಕ್ಕನೆ ಟೇಸ್ಟ್ ತು ಇಲ್ಲಕ್ಕ ಎಂಚಿನ ಬರ್ಲಿ ಇದು ನೆಲ್ಲಿಕಾಯ್ದ ರಸ ಆತ ಎಂಚಿನ ನೆಲ್ಲಿಕಾಯ್ದು ಇದು ಕೂಡ ನೆಲ್ಲಿಕಾಯ್ದ ರಸಲ ದೀಪನ ಇದು ದಾದ ಅನಿಸು ನಿಜ ದಾದ ಇತ್ತಲ್ಲ ಗೊತ್ತಾಯ್ತು ದಾದ ಯಾವಿ ಯಾವಿ ದಾದನ್ ಗೊತ್ತಾಯ್ತು ರೀ ಸತ್ಯ ದಾದ ಮಲ್ಲಿ ಸತ್ಯ ಗೊತ್ತಾಯ್ತ ಲಿಂಬೆ ಪುಳಿ ರಸ ಹಾ ಲಿಂಬೆ ಪುಲಿ ಅಂತ ದೇವರೇ ಯಾಕೆ ಬಂದೆ ನಮ್ಮಡದು ಲಿಂಬೆ ಪುಳಿದ ರಸನೇ ಗೊತ್ತಾಯ್ತು ವಾವ್ ಗ್ರೇಟ್ ಲಿಂಬೆ ಪುಲಿಗೆ ಓಕೆ ಫೈನಲ್ ಲಾಸ್ಟ್ ಅವೇ ಲಾಸ್ಟ್ ಓಕೆ ಹಿರೇಗೋಸ್ಕರ ಒಂದು ಲಾಸ್ಟ್ ಲಿಂಬೆ ಪುಲಿ ಬರಲಿಗೆ ಬರ್ಪೆಂದೆ ಆಹಾ ಹಿರೇಗೊಂದು ಪನಿಷ್ಮೆಂಟ್ ಲೆಕ್ಕನೆ ಆಯ್ತು ಅಂದ್ರೆ ಪನಿಷ್ಮೆಂಟ್ ಅಂತ ಕಂತದೇನೇನಾ ಒಂಚೂರು ಸಕ್ಕರೆ ಜ್ಯೂಸ್ ಜ್ಯೂಸ್ ಲೆಕ್ಕ ಪರೊಂದಿಲ್ಲ ಓಕೆ ನೆಕ್ಸ್ಟ್ ಲಿಂಬೆ ಪುಲಿ ಗೊತ್ತಾಯ್ತು ಮಂಡ ಎಂಚ ನೆನಪಿರದ ಎಂಚಿನೆ ಇದು ಪೂರ ತರ ಅಡಿಗೆದ ಪೂರ ಕೇನೊರ್ಚಿ ದೇ ಒಂಜಿ ಚಾ ಮಲ್ಪು ನೆಂಚ ಅಂತ ಗೊತ್ತಿಜ್ಜ ಹಿರೇಗ ಸತ್ಯ ಗೊತ್ತು ಯಾನು ಎನ್ನ ಬಡೇದಿ ಹೊರ ಲಿಂಬೆ ಜ್ಯೂಸ್ ಮಂತ್ ಮಾಡದಿತ್ತಲೆ ತುಕ್ಕ ಟ್ರೈ ಮಾಡಿ ಹೊರ ನೀವೊಂದು ಟ್ರೈ ಮಾಡಿ ಚಹಾ ಮಾಡುವ ವಿಧಾನ ಹೇಗಿರುತ್ತೆ ಚಹಾ ಮಾಡುವ ವಿಧಾನ ಒಂದು ಗ್ಲಾಸ್ ಬಿಸಿನೀರು ನೀರನ್ನು ಹಾಕ್ಬೇಕು ಆಮೇಲೆ ಅದನ್ನು ಕುದಿಸ್ಬೇಕು ಅದಕ್ಕೆ ಚಹಾ ಹುಡಿ ಹಾಕಿ ಅದು ಕುದಿಯೋವರೆಗೆ ಕುದಿತಾ ಇರ್ಬೇಕಾದ್ರೆ ಚಹಾ ಹುಡಿ ಹಾಕ್ಬೇಕು ಆಮೇಲೆ ಸಕ್ಕರೆ ಹಾಕ್ಬೇಕು ಆಮೇಲೆ ಗಾಳಿಸಿ ಚಹಾ ಕುಡಿಬೇಕು ವಾವ್ ನೈಸ್ ಗ್ಯಾಸ್ ಹೊತ್ತಿಸ್ಲಿಲ್ಲ ಪಾತ್ರೆ ಅದೆಲ್ಲ ಇಲ್ಲ ಮಾಡುವ ವಿಧಾನ ಮೊದ್ಲಿನಿಂದ ಹೇಳಬೇಕು ನಾನು ಹೇಳಿಲ್ವಾ ಇನ್ನೊಂದು 15 ಸೆಕೆಂಡ್ ಇಡಿ ಇಲ್ಲ ಅದು ಎಲ್ಲ ತೆಗಿತೇನೆ ಇಲ್ಲ ಅದು ಹೋಯ್ತು ಮಾಡಿದ್ರಲ್ಲ ಚಹಾ ಮಾಡಿದ್ರು ಗ್ಯಾಸ್ ಹೊತ್ತಿಸದೆ ಚಹಾ ಮಾಡಿದ್ರು ನಿಮ್ಗೆ 2 ಪನಿಷ್ಮೆಂಟ್ ಸಿಕ್ಕಿತಾನೆ ಅದದು ಬೆಳ್ಳುಳ್ಳಿ ಹಾ ಬೆಳ್ಳುಳ್ಳಿ ಒಂದು ಪೀಸ್ ತಿನ್ನಿ ಚಂದ ಇತ್ತ ಓಕೆ ಪ್ರಾಪರ್ಟೀಸ್ ರೌಂಡ್ ಇಲ್ಲಿಗೆ ಮುಗೀತು ಪ್ರಾಪರ್ಟೀಸ್ ಈಗ ಹೋಗ್ಲಿ ಅಲ್ಲ ಓಕೆ ಪ್ರಾಪರ್ಟೀಸ್ ಇಂಚೆತ್ತು ನಮ್ಮೊಂದು ಗೇಮ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತಲ್ಲ ಚೆನ್ನಾಗಿತ್ತು ನಿಮ್ಗೆ ಪನಿಷ್ಮೆಂಟ್ ತರಾನೇ ಅನಿಸ್ಲಿಲ್ವಾ ಅಂತ ನಂಗೆ ಅನಿಸ್ತು ಅದೆಲ್ಲ ಓಕೆ ಇಂಥದ್ದೆಲ್ಲ ಒಂದು ಹಸಿರು ಕಲರ್ ಅದಿತ್ತಲ್ಲ ಅದನ್ನ ನಿಮ್ಗೆ ಕೊಡಬೇಕಿತ್ತು ಅದನ್ನ ತಿಂದೇನು ನಾನು ಒಂದು ಫನ್ ಗೇಮ್ ಅಲ್ಲಿ ಆಡಿದ್ದೀನಿ ಬಟ್ ಈಗ ಯಾಕೆ ಮುಟ್ಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಅಲ್ಲೇ ಕೂತ್ಕೋಬೇಕಷ್ಟೇ ಮಾತಾಡ್ಲಿಕ್ಕೂ ಆಗ್ಲಿಕ್ಕಿಲ್ಲ ಅದರಿಂದ ಸೊ ನೆಕ್ಸ್ಟ್ ಕಾಲೇಜ್ ಲೈಫಿಂದ ಒಂದು ನಿಮ್ಗೆ ಕೊರೋನಾ ಒಂದು ಏನಿತ್ತು ಆ ಒಂದು ಪೀಕ್ ಪೀರಿಯಡ್ ಅದು ನಿಮ್ಗೆ ಯಾವ ತರ ಪ್ಲಸ್ ಆಯ್ತು ಅಂತ ಹೇಳಿದ್ರೆ ಅದು ಬಿಕಾಸ್ ನೀವು ಉದಯ ಟಿವಿಯನ್ನ ಕೂಡ ಬಿಟ್ರಿ ಆ ಟೈಮಲ್ಲಿ ಒಂದು ಕೊರೋನಾ ಟೈಮಲ್ಲಿ ನಿಮ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು ನಾನು ಆಗ್ಲೇ ಹೇಳಿದಾಗೆ ಉದಯ ಟಿವಿಯಲ್ಲಿ ಜಾಬ್ ಮಾಡಿ ಅದೇ ರುಟೀನ್ ಆದಾಗ ದೇವರಲ್ಲಿ ನಾನು ಕೇಳ್ಕೊತಿದ್ದೆ ಯಾವಾಗ ಇದು ಎಲ್ಲಿ ಮುಗೀತದೆ ಒಂದು ಎಪಿಸೋಡ್ ಮಾಡಿದ್ವಿ ಶುಕ್ರವಾರ ಬಂತು ನೆಕ್ಸ್ಟ್ ಎಪಿಸೋಡ್ ಏನಂತ ನೋಡಬೇಕು ಇದೇ ಥರ ಆಯ್ತಲ್ಲ ಇದಕ್ಕಿಂತ ಒಂದು ಎಂಡಿಂಗ್ ಇಲ್ವಾ ಅಂತ ದೇವ್ರೆ ಅಂತ ಕೇಳಿದಾಗ ಕೊರೋನಾ ಬಂತು ಈ ಸೀರಿಯಲ್ ಎಲ್ಲ ಸ್ಟಾಪ್ ಮಾಡೋ ಥರ ಆಯಿತು ಬಟ್ ಈಗ ನಗ್ತಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ನನ್ನ ಲೈಫಿಗೆ ಅದನ್ನು ತಗೊಂಡಾಗ ಹೇಳಿದೆ ತುಂಬ ಮಂದಿಗೆ ಅದು ಡಿಸ್ಅಡ್ವಾಂಟೇಜ್ ಆಗಿದೆ ಬಟ್ ನನ್ನ ಲೈಫಲ್ಲಿ ಹೇಗೆ ಅಡ್ವಾಂಟೇಜ್ ಆಯಿತು ಅಂದರೆ ನಾನು ಆ ಕೆಲಸ ಮಾಡ್ತಿದ್ದಾಗ ನಾನು ಊರಿಗೆ ಅದು ಸುಮ್ಮನೆ ನಾನು ಏನೋ ಫಂಕ್ಷನ್ ಇದೆ ಹೋಗಲೇಬೇಕು ಅಂತೇಳಿ ಹೋದವನು ಲಾಕ್ಡೌನಿಗೆ ಈಚೆ ಬಂದವನು ಬಿಟ್ಟಿರಲಿಲ್ಲ ನಮ್ಮ ಬಾಸ್ ತುಂಬ ಸ್ಟ್ರಿಕ್ಟ್ ಬಿಟ್ಟಿರಲಿಲ್ಲ ನಾನು ರಜಾ ಕೇಳಿ ಹೋಗಿದ್ದೆ ನನಗೆ ಒಂದು ಧೈರ್ಯ ಕೋವಿಡ್ ಟೈಮಲ್ಲೂ ಕೂಡ ನಿಮಗೆ ಅಲ್ಲಿ ವರ್ಕ್ ಇತ್ತು ನನಗೇನು ಧೈರ್ಯ ಅಂದರೆ ಸೋಮವಾರ ರಜಾ ಹಾಕಿದರೆ ಮಂಗಳವಾರ ಲಾಕ್ಡೌನ್ ಬೀಳುತ್ತೆ ನಂಗೆ ಹೋಗೋಕ್ಕಾಗಲ್ಲ ಅಂತ ಒಂದು ಹೇಳ್ಬೋದು ಅಂತ ಇದು ಹೇಳಲೇ ಇಲ್ಲ ಲಾಕ್ಡೌನ್ ಆಗುತ್ತೆ ಅಂತ ನಾವು ಊರಿಂದ ಬರಲೇಬೇಕು ಅಂತ ಅಂದರು ಬನ್ನಿ ಅಂತ ಮತ್ತೆ ನಂಗೆ ಆವಾಗ ನ್ಯೂಸ್ ಬರ್ತಾ ಇತ್ತು ನಾಡ್ದಿಂದ ಲಾಕ್ಡೌನ್ ಬೀಳ್ಬೋದು ಅನ್ನೋ ಥರ ನಾನೇನು ಮಾಡಿದೆ ಹಠ ಅಂದರೆ ನನಗೆ ಹುಷಾರಿಲ್ಲ ಅಂತ ಹೇಳಿ ಹಠ ಮಾಡಿ ನಾನಿಲ್ಲ ಮೇಡಮ್ ಬರೋದೇ ಇಲ್ಲ
ಹಾಗಾಗಿ ನೀನು ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಅಂದರು. ಅದು ಭಯ ಇತ್ತಲ್ಲ ಆ ಟೈಮಲ್ಲಿ, ನಂಗೆ ಆಬ್ವಿಯಸ್ಲಿ ಭಯ ಆಗಲೇ ಆಗುತ್ತೆ. ನಾನು ಮದುವೆನೂ ಫಿಕ್ಸ್ ಆಗ್ತಿದೆ, ಈ ಟೈಮಲ್ಲಿ ಈ ಥರ ಹೇಳ್ತಿದ್ದಾರೆ. ಸಾರಿ, ಆ ಟೈಮ್ ಅದರ ಹಿಂದಿನ ವರ್ಷ ಆ ಮದುವೆ ಫಿಕ್ಸ್ ಆಗಿರಲಿಲ್ಲ, ಅದರ ನೆಕ್ಸ್ಟ್ ಮದುವೆ ಫಿಕ್ಸ್ ಆಗಿದ್ದು ಇನ್ನೊಂದು ಸೆಕೆಂಡ್ ಲಾಕ್ಡೌನ್ ಬಂದು. ಆ ಟೈಮಲ್ಲಿ ಮಂಗಳವಾರ ರಜಾ ಹಾಕಿದೆ, ಅವ್ರ ಮೇಡಮು ಬರಲೇಬೇಕು ಅಂದರು. ಅದಕ್ಕೇನಾದರೂ ಅಂದರೆ ನಿಂಗೆ ಯಾವುದು ಪ್ರಾಜೆಕ್ಟ್ ಕೊಡಲ್ಲ ಅನ್ನೋ ಥರ ಅಂದರು. ಪ್ರಾಜೆಕ್ಟ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ದುಡ್ಡು ಇಸ್ಕೊಳ್ಳೋದು ನಮಗೂ ಸರಿ ಆಗಲ್ಲ, ಮತ್ತು ಅದು ಆಬ್ವಿಯಸ್ಲಿ ನಾವೇ ಬಿಟ್ಟು ಹೋಗಬೇಕು ಅನ್ನೋ ಒಂದು ಅವ್ರದ್ದೊಂದು ಪ್ಲ್ಯಾನ್. ಅಂದರೆ ಬಾಸ್ಗಳದ್ದು ಏನಾದರೂ ಪ್ರಾಜೆಕ್ಟ್ ಕೊಟ್ಟಿಲ್ಲ ಅಂದರೆ ನೀನು ಸುಮ್ಮನೆ ಬಂದು ಹೋಗ್ತೀಯ ಅಂದರೆ ಆಬ್ವಿಯಸ್ಲಿ ನೀನು ಕೆಲಸ ಬಿಟ್ಟು ಹೋಗು ಅನ್ನೋ ಥರ ಇರುತ್ತೆ ಅಂತ. ಅದೇನಾಯ್ತು ಅಂದರೆ ನನಗೆ ಒಂದಿನ ರಜೆ ಹಾಕಿದ್ದು ಗೌರ್ಮೆಂಟಿಂದ ಅನೌನ್ಸ್ ಆಯಿತು ಲಾಕ್ಡೌನ್ ಬಿತ್ತು ಅಂತ. ಅಕಸ್ಮಾತ್ ನಾನೇನಾವತ್ತು ಸುಳ್ಳು ಹೇಳೋದೆ ನಾನು ಹೋಗ್ತಿದ್ರೆ ನಾನು ಫ್ಯಾಮಿಲಿ ಜೊತೆ ಇರೋಕ್ಕಾಗ್ತಿರ್ಲಿಲ್ಲ, ಇಷ್ಟು ಕಂಟೆಂಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆ ಒಂದು ರಜೆ ತಗೊಂಡು ನಾನು ಫ್ಯಾಮಿಲಿಯಲ್ಲಿ ಉಳ್ಕೊಂಡು ದಿನಕ್ಕೊಂದು ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡೆ, ನನಗೆ ನೆಟ್ವರ್ಕ್ ಸಿಗೋದಿಲ್ಲ ಅಂತ. ಅದು ಆ್ಯಕ್ಚುಲಿ ನಾನು ಯಾಕೆ ಹೇಳಿದೆ ಅಂದರೆ ಕೆಲಸದಿಂದ ತಪ್ಪಿಸ್ಕೋತೀನಿ ಅಂತಲ್ಲ, ಆಬ್ವಿಯಸ್ಲಿ ಕೆಲಸ ಇರಲಿಲ್ಲ. ಅವ್ರು ಏನು ಪ್ಲ್ಯಾನ್ ಇತ್ತು ಅಂದರೆ 1 ತಿಂಗಳಲ್ಲಿ ಲಾಕ್ಡೌನು ಆದಮೇಲೆ ನಮ್ಮ ಕತೆ ಹೀಗಿರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ ನಾನು ಈಗಲೇ ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಯೋಚನೆ ಮಾಡ್ಬೋದು ಅಂತೇಳಿ ಸ್ವಿಚ್ ಆಫ್ ಮಾಡಿ ನನ್ನ ಮನೇಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂತ ನಾನು ನನ್ನ ಪಾಡಿಗೆ ಕಂಟೆಂಟ್ ಮಾಡ್ತಾ ಹೋದೆ. ಅಲ್ಲಿ ಏನಾಯ್ತು ಅಂದರೆ ಕೆಲಸಕ್ಕೆ ಏನು ತೊಂದರೆ ಆಗಲಿಲ್ಲ, ಯಾಕಂದರೆ ಕೆಲಸನೇ ನಡೀತಿರಲಿಲ್ಲ. ಆಬ್ವಿಯಸ್ಲಿ ಮತ್ತೆ ಲಾಕ್ಡೌನ್ ಮುಗಿದ ಮೇಲೆ ಎಲ್ಲ ಓದಿ ಕೆಲಸ ಮಾಡಿದ್ವಿ. ಸೊ ಕೋವಿಡ್ ಟೈಮ್ ಅನ್ನುವಂಥದ್ದು ನಿಮಗೆ ಪ್ಲಸ್ ಆಯಿತು. ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬ ಬೂಸ್ಟಪ್ ಆಗಲಿಕ್ಕೆ ತುಂಬ ಯೂಟ್ಯೂಬ್ ನಾನು ಆಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಲಾಕ್ಡೌನ್ ಟೈಮಲ್ಲಿ ನನಗೆ ಯೂಟ್ಯೂಬ್ ಲಾಗ್ ಕೂಡ ಮಾಡ್ತಿರ್ಲಿಲ್ಲ. ಆಮೇಲೆ ಇದೇನು ಕಂಟೆಂಟ್ ಇದೆ ಅದನ್ನು ಇನ್ಸ್ಟಾಗ್ರಾಮ್ಗೆ ಹಾಕ್ತಿದ್ದೆ. ನಿಮ್ಗೊಂದು ಯೂಟ್ಯೂಬ್ ನಾನು ಮಾಡಬೇಕು, ನಾನು ಒಂದು ಪ್ರಾರಂಭ ಮಾಡಬೇಕು ಅನ್ಸಿದ್ಯಾ ಯಾವಾಗ? ಯಾವುದಾದ್ರೂ ವಿಡಿಯೋಸ್ ಅನ್ನ ವ್ಲಾಗ್ಸ್ ಅನ್ನ ನೋಡಿ ನೀವು ಇನ್ಸ್ಪೈರ್ ಆದ್ರ, ಅಥವಾ ನಾನು ಒಂದು ಮಾಡಬೇಕು ಅಂತ ಅನ್ಸಿದ್ಯಾ ಯಾವಾಗ ಅಂತ ಹೇಳಿದ್ರೆ? ನಾನು ಕಂಟೆಂಟ್ ರೀಲ್ಸ್ ಹಾಕ್ತಾ ಇದ್ನ, ರೀಲ್ಸ್ ಹಾಕ್ದಾಗ ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ಒಬ್ಬ ಹೇಳಿದ ನಿಂದು ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದೆ ಅಂತ. ಬರೀ ಕಂಟೆಂಟ್ ಆಗ್ತಿದ್ದದು 1 ನಿಮಿಷದ ವಿಡಿಯೋ, ಅಪ್ಲೈ ಮಾಡು ಹಾಗೆ ಹೀಗೆ ಅಂತ. ಅಪ್ಲೈ ಮಾಡಿದಾಗ ಅಮೌಂಟು ಒಂದು ಸಮಥಿಂಗ್ 20K ಕೆಳಗಡೆ ಬಂತು. ನನಗದು ದೊಡ್ಡ ಅಮೌಂಟು, ಅಷ್ಟು ದೊಡ್ಡ ಅಮೌಂಟ್ ನನ್ನ ಕೈಗೆ ಸಿಗ್ತಾ ಇದೆ. ನಾನು ಮಾಡ್ತಿದ್ದದ್ದು ವಿಡಿಯೋಸ್, ನನ್ಗೆ ಯಾಕೆ ಇವ್ರು ದುಡ್ಡು ಕೊಡ್ತಾರೆ ಅನ್ನೋ ಥರನೂ ಯೋಚನೆ ಬರ್ತಿತ್ತು. ನಾನು ಫಸ್ಟಿಗೆ ಉದಯ ಟಿವಿಗೆ ಬರಬೇಕಿಂತ ಮುಂಚೆ 5,000ಕ್ಕೆ ವರ್ಕ್ ಮಾಡ್ತಿದ್ದೆ. ಆ ವರ್ಕ್ ಮಾಡ್ತಿದ್ದ ಟೈಮಲ್ಲಿ ಉದಯ ಟಿವಿ ಜಾಬ್ ಸಿಕ್ತು. ಆ ಜಾಬ್ ಹೇಗಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಹೋಗೋದು. ಆ ಜಾಬ್ ಹೇಗಿತ್ತು, ಅದ್ರ ಹಿಂದಿನ ಜಾಬು ರಾತ್ರಿ 12 ಗಂಟೆ ಆದರೂ ನನಗೆ ಬೆಳಿಗ್ಗೆ 6 ಗಂಟೆಗೆ ಬಾ ಆ ಥರ ಇತ್ತು. ಬೆಳಿಗ್ಗೆ 6 ಗಂಟೆಗೆ ಹೋಗಿ 12 ಗಂಟೆವರೆಗೆ ವರ್ಕ್ ಮಾಡಿ ಇಡೀ ದಿನ ಶೂಟಿಂಗ್, ಟೇಪ್ ರೆಕಾರ್ಡ್ ಕೊಟ್ಟು ಬಾ. ಇದು ಉದಯ ಟಿವಿ ಸಿಕ್ಕಿದಾಗ ನನಗೆ ಒಂಥರ ಮೈಂಡ್ ರಿಲ್ಯಾಕ್ಸ್. ಇವಾಗಲೂ ನಂಗೆ ನೆನಪಿದೆ, ಆ ಉದಯ ಟಿವಿ ಸ್ಟೆಪ್ಪಿಂದ ಹಿಡಿತಾ ಬರಬೇಕಾದ್ರೆ ನಾನು ಯೋಚನೆ ಮಾಡ್ತಿದ್ದೆ, ನಿನ್ನೆವರೆಗೂ ನಾನು 12 ಗಂಟೆವರೆಗೂ ದುಡಿತಿದ್ದೆ, ಇವತ್ತು 6 ಗಂಟೆಗೆ ಕೆಳಗೆ ಇಳ್ಕೊಂಡು ಹೋಗ್ತಿದ್ದೇನೆ ಅಂತ. ಅಂದರೆ ಅದಕ್ಕಿಂತ ಬೆಟರ್ ಅಂತ ಅನ್ನಿಸ್ತು. ಯಾವಾಗ ಉದಯ ಟಿವಿಗಿಂತ ಇದು ಬೆಟರ್ ಅಂತ ಅನ್ನಿಸ್ತೋ ನಾನು ಆಬ್ವಿಯಸ್ಲಿ ಇಲ್ಲಿಗೆ ಫ್ಯಾಮಿಲಿಗೆ ಕೂಡ ಟೈಮ್ ಕೊಡಬಹುದು. ನಾನು ವಿಡಿಯೋಸ್ ಲಾಗ್ಸ್ ಮಾಡಕ್ಕೆ ಶುರು ಮಾಡಿದೆ. ನನಗೆ ಲಾಗ್ಸ್ ಯಾರ್ದು ನೋಡಿರಲಿಲ್ಲ ನಾನು, ಬಟ್ ಅಂದರೆ ಈ ಸುಮ್ಮನೆ ಹೋಗಿ ಮಾತಾಡ್ಸೋದು, ಅದು ಊಟ ಮಾಡೋದು, ತಿಂಡಿ ಮಾಡೋದು, ನಮ್ಮ ಮನೇಲಿ ಹೀಗಾಯ್ತು ಹಾಗಾಯಿತು ಅಂತ. ಆ್ಯಕ್ಚುಲಿ ಅದು ಅವರಿಗೆ ಆ ಥರ ವ್ಲಾಗ್ಸ್ ಮಾಡೋರಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಆ ಡೆಡಿಕೇಶನ್ಗೆ ನಾನು ಗ್ರೇಟ್ ಅಂತೀನಿ. ಬಟ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ನಾನು ಸುಮ್ಮನೆ ಒಂದು ಕಂಟೆಂಟ್ ಕೊಡಬೇಕು ಅಂತ ಇಷ್ಟ ಆಗ್ತಿರ್ಲಿಲ್ಲ. ಒಂದು ಪ್ರಾಪರ್ ಆಗಿ ಲಾಗ್ಸಲ್ಲಿ ಒಂದು ಫನ್ ಇರಬೇಕು, ಇದನ್ನು ನೋಡಿದರೆ ಇನ್ನೊಂದು ವಿಡಿಯೋ ನೋಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಎಲ್ಲ ಲಾಗ್ ಮಾಡ್ತಾ ಹೋದೆ. ಇವಾಗಲೂ ಅಷ್ಟೇ, ಒಂದಷ್ಟು ಜನ ನನ್ನ ಯೂಟ್ಯೂಬ್ ಬಂದು ವಿಸಿಟ್ ಮಾಡ್ತಾರೆ ಅಂದರೆ ಅವರಿಗೆ ಅನಿಸ್ಬೇಕು ಇನ್ನೊಂದು ವಿಡಿಯೋ ನೋಡೋಣ, ಇನ್ನೊಂದು ವಿಡಿಯೋ ನೋಡೋಣ ಅಂತ. ಆಮೇಲೆ ನಿಮ್ಮ ಕಂಟೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೇದಿರುತ್ತೆ ಕಂಟೆಂಟ್. ಈಗ ನಾನು ಹೇಗಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಂಗೆ ಒಂದು ದಿನದಲ್ಲಿ 50K ರೀಚ್ ಮಾಡ್ಬೋದು ಅಂತ. ಅವ್ರಿಗೆ ಏನಂದ್ರೆ ನಾನು ಕನ್ಸಿಸ್ಟೆನ್ಸಿಯಾಗಿ ಕೊಡಬೇಕು ಅಂತ ಇಲ್ಲ, ಅವರಿಗೆ ನಾನು ಯಾವ ವಿಡಿಯೋ ಹಾಕ್ತೀನಿ ಅವರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅದು ಅವ್ರು ನನಗೆ ಕೊಟ್ಟಿರೋ ಪ್ರಾಮಿಸ್, ನಾನು ಇಷ್ಟು ಜನ ನೋಡ್ತೀನಿ ಅಂತ. ಸೊ ನಾನು ದಿನ ಒಂದೊಂದು ವಿಡಿಯೋ ಹಾಕಿದ್ರು, ಅಷ್ಟು ಜನ ನೋಡಿದ್ರು, ನಾನು ಆರಾಮ್ಸೆ ಲೈಫ್ ಲೀಡ್ ಮಾಡ್ಬೋದು. ಅಷ್ಟೇ ಜನ 50,000 ಜನ ನೋಡ್ತಾರೆ ಅಂತ ಆದರೂ ಕೂಡ, ಯಾಕಂದರೆ ಆ ಪ್ರಾಮಿಸ್ ಏನಿದೆ
ಅದು ನಾನು ಒಂದು ಕಂಟೆಂಟ್ ಮಾಡಿದಾಗ ನಾನು ಅವರಿಗೆ ಕೊಟ್ಟ ಪ್ರಾಮಿಸ್, ಅವರು ನನ್ನ ವ್ಯೂ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ನನಗೆ ಕೊಟ್ಟಿರೋ ಪ್ರಾಮಿಸ್. ಸೊ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಓಕೆ, ನೀವು ಆಗ್ಲೇ ಹೇಳಿದ್ರೆ ನಾನು ತುಂಬಾ ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ, ಸೊ ಯಾವುದು ಕೂಡ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆದ್ರೆ ಒಂದು ಟೈಮಲ್ಲಿ ನನಗೆಲ್ಲ ಆಪರ್ಚುನಿಟಿ ಸಿಗ್ತಾ ಹೋಯಿತು. ಈಗ ಕೆಲವೊಂದು ಫಿಲ್ಮ್ಸ್ ಮಾಡಿದ್ರಿ, ಒಂದು ಸೀರಿಯಲ್ ಮಾಡಿದ್ರಿ, ಒಂದಷ್ಟು ಸೀರಿಯಲ್ ಮಾಡಿದ್ರಿ, ಸೀರಿಯಲ್ಗೆ ಹೋದ್ರಿ. ಸೊ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಇದೆಲ್ಲ ಹೇಗಾಯ್ತು? ಅಂದ್ರೆ ಯೂಟ್ಯೂಬ್ನ ಮುಖಾಂತರ ಆಯ್ತಾ? ಯೂಟ್ಯೂಬ್ ಮುಖಾಂತರ ಆಯಿತು. ಅದಕ್ಕಿಂತ ಹಿಂದೆ ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಕಾಲೇಜ್ ಕಲ್ಚರಲ್ ಆ್ಯಕ್ಟಿವಿಟೀಸು, ಈವನ್ ಕಾಲೇಜ್ ಪ್ರೈಮ್ ಹೈಸ್ಕೂಲಲ್ಲಿ ಇರಲಿಲ್ಲ. ಯಾಕಂದರೆ ನಾನು ಪ್ರೈಮರಿಯಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಸ್ವಲ್ಪ ನಂಗೆ ಓದಿನ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ತುಂಬ ಕಷ್ಟ ಅಂತ ಅನಿಸ್ಬಿಡ್ತು. 8, 9, 10 ಆ ಟೈಮಲ್ಲಿ ನಾನು ನನ್ನ ಪಾಡಿಗೆ ಇದ್ದೆ, ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಕಾಲೇಜ್ ನಂತರ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿದೆ. ಅದು ಒಂಥರ ಆ ಟೈಮಲ್ಲಿ ಅವರು ಪೀಕ್ ಹೆಸರು. ಅವರು ಪ್ರೋಗ್ರಾಮ್ ಕೊಡೋಕೆ ಹೋಗ್ತಿದ್ದೆ, ಎಲ್ಲೇ ಹೋಗಲಿ ಅದನ್ನೊಂದು ಕೊಡೋದು. ಮತ್ತೊಂದು ನಾಗವಲ್ಲಿ ಒಂದು ಎಟೈರಲ್ಲಿ ಡ್ಯಾನ್ಸ್ ಮಾಡೋದು. ಆಗ ಅಮ್ಮ ಎಲ್ಲ ಭಯ ಬರ್ತಿದ್ರು, ಅದು ಭೂತ ಬರುತ್ತೆ, ಕೊಲೆ, ಎಲ್ಲರೂ ಸತ್ತೋಗಿದ್ದಾರೆ, ಸೌಂದರ್ಯ ಅವರು ತೀರೋಗಿರೋದು ಆ ಟೈಮಲ್ಲಿ. ಅದರಿಂದ ನೆಗೆಟಿವ್ ಹೇಳೋದಕ್ಕೆ ಶುರು ಮಾಡಿದೆ. ಬಟ್ ನಾನು ಕದ್ದು ಮುಚ್ಚೆಲ್ಲ ಪ್ರೋಗ್ರಾಮ್ ಕೊಡ್ತಿದ್ದೆ. ಅದೊಂದು 100ರ ಮೇಲೆ ಕೊಟ್ಟಿದ್ದೀನಿ ಪ್ರೋಗ್ರಾಮ್. ಅಲ್ಲಿಂದ ನಾನು ಇಲ್ಲಿಗೆ ಅಪ್ಲೈ ಮಾಡಿದಾಗ ಒಂದಷ್ಟು ಆ ಒಂದು ಬ್ಯಾಕ್ಗ್ರೌಂಡು ನನಗೆ ತುಂಬ ಹೆಲ್ಪ್ ಆಯಿತು ಈ ಒಂದು ಪ್ಲ್ಯಾಟ್ಫಾರ್ಮ್ ಬರೋದಕ್ಕೆ. ಸೊ ನೀವು ಗಣೇಶ್ ಅವ್ರದ್ದು ಮಿಮಿಕ್ರಿ ಮಾಡ್ತೇನೆ ಅಂತ ಹೇಳಿದ್ರು. ಒಂದು ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಝಲಕ್ ಮಿಮಿಕ್ರಿ. ನಾನು ಡೈಲಾಗ್ ಹೇಳ್ಬೇಕಾದ್ರೆ, ಈಗ ಗಿಚ್ಚಿಗಿಲಿಗಿಲಿ ಹೇಳ್ಬೇಕಾದ್ರೆ ಡೈಲಾಗ್ ತುಂಬ ಮರಿತೀನಿ ಆಯ್ತಾ. ಅದು ಏನೋ ಒಂದು ಗೊತ್ತಿಲ್ಲ ಲೈನ್ ಸಾಕು. ನಾನು ಈಗ ಅದು ಹೇಳ್ತೀನಿ. ಹೇಳ್ಬೇಕಾದ್ರೆ ನೀವು ನಂದಿನಿಯಾ? ನಾನೇ ನಂದಿನಿ ಈಗ. ಓಕೆ, ನಾನೇ ನಂದಿನಿ. ನನಗೆ ಹೊಡಿತಾಳ ಅಂತ ನನ್ನ. ಓಕೆ, ಈ ತಪ್ಪತ್ತಲ್ಲಿ ಹಾಗೆ ಮ್ಯೂಸಿಕ್ ಹಾಕಿ ನೀವು. ಮ್ಯೂಸಿಕ್ ಆಗಿ ಒಳ್ಳೆ ಎಡಿಟ್ ಎಲ್ಲ ಮಾಡ್ತೇವೆ ನೀವು. ಅದೆಲ್ಲ ರೆಡಿ ಆಗ್ತೇನೆ. ಕೂಡ ನೀರು ಪರ್ಪೆಯನ್ನು ಈ ತಂಪದಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದರೆ ಪಕ್ಕಾ ಪರ್ಟೆಂಟಿ. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆದರೆ ಆ ಟೈಮ್ ಬರಲಿ. ನೀವು ನನ್ನ ಟೈಟಾಗಿ ತಪ್ಕೊಂಡು 1 ಲೀಟ್ರ್ ಕರ್ನೀರು ಸುರಿಸಿ ನನ್ನ ಕೈಯಲ್ಲೂ ನಿಮ್ಮ ಕೈಯಲ್ಲಿ ನಾನು ಬಿಟ್ಟಿರೋಕ್ಕಾಗಲ್ಲ ಅಂದ್ಕೊಂಡು ಗೋಳಾಡ್ಕೊಂಡು ಅಳೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮ್ ಗೊತ್ತಾಗೋಯ್ತು, ನೀವು ಸಿಗಲ್ಲ. ಯಾಕಂದ್ರೆ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿದಾಗ ಮನುಷ್ಯ ತಲೆ ಕೆತ್ಕೊಂಡು ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈಯಾಗೆ ಬರ ಅಂತ ಕೇರ್ಕೊಂಬಿಟ್ಟಿದ್ದೀನಿ. ಲೈಫೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಕೆಚ್ಚೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಕೆಟ್ಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನಾನು ಇಡೀ ಲೈಫಲ್ಲೇ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತು ರೀ ದರಿದ್ರ ಆಟಲ್ಲಿ. ನಂಗೆ ಗೊತ್ತಾಗುತ್ತೆ ಯಾಕಂದ್ರೆ ಟೈಮೇ ಖರಾಬಾಗಿದೆ ರೀ. ಕ್ಲಾಪ್ ಹೊಡೀರಿ. ಹೊರ ಗಣೇಶ್ ಬತ್ತು ಹೋಯಂಗಿಲ್ಲ ಪ್ರೋಗ್ರಾಮ್. ಈ ರೀತಿ ಪಂಡರ್ ನಮಕ್ ಡೈಲಾಗ್ ಮತ್ತೆ ನೆಂಪು ಪೂಜೆ ಡೈಲಾಗ್ ತತ್ತದಂడి ನಾನು ಮ್ಯಾಚ್ ಮಂತದ ಹೋಯ್ನೆ ಅವ್ನು ಚೂರ್ ಅಂಚಂಚ ಆತಂದ್ರೆ ಪಕ್ಕ ಲಾಸ್ಟ್ಗೆ ಕ್ಲಾಪ್ ಹೊಡಿದೆ ಬಂದ ಲಾಸ್ಟ್ ಮರತು ಬೈನಕ್ಕೆ ಕ್ಲಾಪ್ ಹೊಡಿ ಗೊತ್ತಾಡತದ ಕ್ಲಾಪ್ ಬುಟ್ಲಿಂದ ಬನ್ನಿ ಮರತು ಬೈನಕ್ಕೆ. ಓಕೆ, ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು. ಸೊ ಯಾವ ಪ್ರಾಜೆಕ್ಟ್ಸ್ ಈಗ ನೆಕ್ಸ್ಟ್ ನಿಮ್ಮ ಕೈಯಲ್ಲಿದೆ? ಯಾವ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಪ್ರಾಜೆಕ್ಟ್ ಅಂದ್ರೆ ಮೂವಿ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಆ ಥರ ಏನಾದರೂ ಪ್ಲಾನಿಂಗ್ಸ್ ಇದೆಯಾ ಅಂತ? ಸದ್ಯಕ್ಕೆ ನಂಗೆ ಬೇಡ ಅಂತ ಅನಿಸ್ಬಿಟ್ಟಿದೆ. ಒಂದು ಸೆಟ್ ಆಗಲ್ಲ ಅನ್ನೋದು. ಓಕೆ, ಫಿಲಮು ಅಬ್ಬಬ್ಬ ಸಿನಿಮಾ ಮಾಡಿದೆ. ಹೌದು, ಅಬ್ಬಬ್ಬ ಸಿನಿಮಾ ಮಾಡಿದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನಾನು ದೇವರು ದೈವ ಇವಾಗಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗೆ ನನ್ನ ಲೈಫಲ್ಲಿ ಇಷ್ಟು ಬಂದಿದ್ದೀನಿ.
ನನ್ನ ಲೈಫಲ್ಲಿ ಇಷ್ಟು ಬಂದಿದ್ದೀನಿ, ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ನಾನು ಅಂದ್ಕೊಂಡದ್ದೆಲ್ಲ ನನಗೆ ಸಿಕ್ಕಿದೆ, ದಕ್ಕಿದೆ. ಅಂದರೆ ರಿಯಾಲಿಟಿ ಶೋ ಹೋಗ್ಬೇಕು ಅಂತ ಅಂದ್ಕೊಂಡೆ, ಆಯಿತು. ಸಿನಿಮಾ ಮಾಡಬೇಕು, ದೊಡ್ಡ ಪರದೆಯಲ್ಲಿ ನನ್ನ ನೋಡಬೇಕು ಅಂತ ಇತ್ತು, ಆಸೆ ಇತ್ತು. ಅದರಲ್ಲೂ ದೊಡ್ಡ ಲೀಡ್ ಕ್ಯಾರೆಕ್ಟರ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದೆ. ಎಲ್ಲ ದೇವರೇ ಏನೋ ಫುಲ್ಫಿಲ್ ಮಾಡ್ತಿದ್ದಾನೆ ಅಂತ ಅನ್ನೋ ಖುಷಿಯಲ್ಲಿದೆ. ಇನ್ನು ಅಬ್ಬಬ್ಬ ಮಾಡಬೇಕಾದ್ರೆ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಮಾಡಬೇಕಾದ್ರೆ ಜನರನ್ನ ಥಿಯೇಟ್ರಿಗೆ ಕರೆಸ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂತ ಅನ್ನಿಸ್ತು. ಇವನ್ ಲಿಟ್ರಲಿ ನಾನು ಹೋಗಿ ಮನೆ ಅಂಗಡಿಗೆ ಹೋಗಿ ಬೆಗ್ ಮಾಡಿದ್ದೀನಿ, ನನ್ನ ಸಿನಿಮಾ ಬರ್ತಿದೆ ನೋಡಿ, ಸಿನಿಮಾ ಬರ್ತಿದೆ ನೋಡಿ. ಸಿನಿಮಾ ಮಾಡೋದು ಕಷ್ಟ ಅಲ್ಲ, ನಾವು ಅವ್ರನ್ನ ಥಿಯೇಟರ್ಗೆ ಜನರನ್ನ ಇನ್ವೈಟ್ ಮಾಡೋದು ಕಷ್ಟ. ಜನರು ಥಿಯೇಟರ್ಗೆ ಬಂದು ಫಿಲ್ಮ್ ನೋಡೋದು ಕಷ್ಟ ಈಗಿನ ಕಾಲದಲ್ಲಿ. ನನ್ನ ಮೈಂಡ್ ಸೆಟ್ ಹೇಗೆ ಅಂದ್ರೆ, ಒಂದು ಸಿನಿಮಾ ನಾ ಮಾಡಿದ್ದೇನೆ ಅಂದ್ರೆ ಆ ಸಿನಿಮಾ ಒಂದಷ್ಟು ಜನರಿಗೆ ಇಷ್ಟ ಆಗ್ಬೇಕು. ಇದೇನು ಮೂವಿ ಮಾಡಿದ್ಯಾ ಹಾಗೆ ಅಂತ ಅಂದ್ರೆ ಅದನ್ನ ನಾನು ಪ್ರಚಾರ ಮಾಡಕ್ ಹೋಗಲ್ಲ. ನನಗೆ ಅನ್ಸುತ್ತೆ, ಈಗ ನಾನು ಒಂದು ಮೂವಿ ನೋಡಿದಾಗ ಇದು ಮೂವಿ ಅಷ್ಟೊಂದು ಜನರಿಗೆ ಇಷ್ಟ ಆಗಲ್ಲ ಅಂತಂದರೆ ನಾನು ಅದನ್ನು ಜಾಸ್ತಿ ಪ್ರಚಾರ ಮಾಡೋಕ್ಕೆ, ಅಂದರೆ ಜನರನ್ನು ತಲುಪಿಸ್ಲಿಕ್ಕೆ ನಾನು ಹೋಗಲ್ಲ. ಯಾವುದಾದ್ರು ಮೂವಿ ಇಷ್ಟ ಆಯಿತು ಅಂದರೆ ನಾನು ಆಬ್ವಿಯಸ್ಲಿ ಇಷ್ಟ ಆಗಿದೆ, ನನಗೂ ಇಷ್ಟ ಆಗಿದೆ, ನೀವು ನೋಡಿ ಅನ್ನೋ ಥರ ಹೇಳ್ತೀನಿ. ನನಗೆ ಹಬ್ಬದಲ್ಲಿ ಒಂದಷ್ಟು ಜನರಿಗೆ, ಒಂದು 80% ಜನರಿಗೆ ಇಷ್ಟ ಆಯ್ತು ಅದರ ಕಾಮಿಡಿ ವರ್ಕ್ ಆಗಿರ್ಬೋದು. ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬ ಮಂದಿ ಕಾಮಿಡಿನ ತುಂಬ ಇಷ್ಟಪಡ್ತಾರೆ. ಸೊ ಅದೇ ಜಾನರ್ನ ಫಿಲ್ಮ್ ಹಬ್ಬ ಅದು ಬಂದಾಗ ಜನನೇ ಬರ್ತಿರ್ಲಿಲ್ಲ ಫಸ್ಟು. ಆಮೇಲೆ ಏನು ಮಾಡಿದೆ, ನಮ್ಮ ಪುತ್ತೂರು ಹೇಗಾದ್ರೂ ಮಾಡಿ ಜನ ಫಿಲ್ಮ್ ಮಾಡಬೇಕು ಅಂತ ಅಂಗಡಿ ಹೋಗಿ, ನಮ್ಮದು ಕೋರ್ಟ್ ರೋಡಲ್ಲಿ ಅಪ್ಪನ ಜ್ಯುವೆಲ್ರಿ ಶಾಪ್ ಇದೆ, ಅಲ್ಲಿಂದ ಒಂದು ರೌಂಡಲ್ಲಿ ಎಲ್ಲ ಅಂಗಡಿಗೆ ಹೋಗಿ, ಪ್ಲೀಸ್ ಇವತ್ತು ಮೂವಿ ನೋಡಿ, ನಮಗೋಸ್ಕರ ನೋಡಿ ಅಂತ ಲಿಟ್ರಲಿ ಬೆಗ್ ಮಾಡಿಕೊಂಡು, ಅದು ಏನಾದರೂ ಆಗಲಿ ಅಂತ ಜನ ನೆನೆಸ್ತೀನಿ. ಯಾಕಂದರೆ ನಮ್ಮ ಊರಲ್ಲಿ ನನ್ನ ಸಿನಿಮಾ ಓಡಿಲ್ಲ ಅಂದರೆ ಅದೊಂಥರ ತುಂಬ ಬೇಜಾರಾಗುತ್ತೆ. ಆಮೇಲೆ ನಾನು ಈಗ ಯೂಟ್ಯೂಬ್ ವ್ಯೂವರ್ಸೇ ಬೇರೆ, ಸಿನಿಮಾ ನೋಡೋ ಆಡಿಯನ್ಸೇ ಬೇರೆ. ಯೂಟ್ಯೂಬರ್ಸ್ ನನ್ನನ್ನು ನೋಡಿ ಇಷ್ಟಪಡ್ತಾರೆ ಅಂದರೆ, ಅದೇ ನಾನು ಥಿಯೇಟ್ರಿಗೆ ಹೋಗಿ ಆ್ಯಕ್ಟಿಂಗ್ ಮಾಡ್ತೇನೆ ಅಂದರೆ ಅವರು ಅಷ್ಟು ಜನ ಬರಲ್ಲ ಅವ್ರಿಗೆ. ಯಾಕಂದರೆ ನಾನು ಮೊಬೈಲಲ್ಲಿ ನೋಡಿ ಅಭ್ಯಾಸ ಆಗೋಗಿದೆ, ಮೊಬೈಲಲ್ಲಿ ಖುಷಿ ಸಿಕ್ಕಿದೆ. ನನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಬಯಸೋರು ಯಾರಂದ್ರೆ, ನಾನು ಹೇಳಿದ್ನಲ್ಲ ಆಗಲೇ, ನಂಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಒಂದು 50,000 ಜನ ಅವರು ಬರ್ತಾರೆ. ಆದರೆ ಈ ವಿಷಯದಲ್ಲಿ ನನಗೆ ಅದು ಸಿಕ್ಕಿರಲಿಲ್ಲ. ಕೆಲವೊಂದಷ್ಟು ಜನರಿಗೆ ಮೂವಿ ಹೋಗಬೇಕು ಅಂತ ಅನಿಸಿದೆ, ಬಟ್ ಅವರ ಮನೆ ಹತ್ರ ಥಿಯೇಟರ್ ಇರಲಿಲ್ಲ. ನನಗೆ ಆ ಒಂದು ಸಿನಾರಿಯೋ ನೋಡಿದಾಗ ಸಿನಿಮಾ ತುಂಬ ಕಷ್ಟ ಇದೆ ಇದರಲ್ಲಿ. ಆಮೇಲೆ ಅಲ್ಲಿಂದ ನಾನು ಚೂಸಿ ಆಗಕ್ಕೆ ಶುರುವಾದೆ. ನನಗೆ ಹಬ್ಬ ಆದಮೇಲೆ ತುಂಬ ಸಿನಿಮಾ ಆಫರ್ ಬಂತು. ಇಷ್ಟ ಆದರೆ ನಾನು ಮಾಡ್ತೀನಿ, ಇಲ್ಲ ಆದರೆ ಇಲ್ಲ ಅಂತ ಹೇಳಿಬಿಟ್ಟೆ, ಕತೆ ಕೇಳಿಬಿಟ್ಟು ಇಷ್ಟ ಆಗಲಿಲ್ಲ ಸರ್ ಅಂತ ಹೇಳ್ತೇನೆ. ಆಮೇಲೆ ಒಂದಷ್ಟು ನನಗೆ ಅನುಭವ ಆಗಿದೆ. ಅವರು ಕರೆಯೋ ರೀತಿ ಹೇಗಿದೆ ಅಂದರೆ, ಕಂಟೆಂಟ್ ಕ್ರಿಯೇಟ್ರ್, ಈಗ ನಾಡ್ದು ನನ್ನ ಸಿನಿಮಾ ರಿಲೀಸ್ ಆದರೆ ಇವನಿಂದ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರೆಯೋರಿದ್ದಾರೆ. ಅಥವಾ ಕ್ಯಾರೆಕ್ಟ್ರು ನಿಂಗೆ ಸೂಟ್ ಆಗುತ್ತೆ, ಆ ಕ್ಯಾರೆಕ್ಟರ್ ಜೊತೆ ನೀನು ಹೋಗ್ಬೋದು ಅಂತಂದರೆ ನಾನು ಆಬ್ವಿಯಸ್ಲಿ ಖಂಡಿತ ಮಾಡ್ತೀನಿ. ಬಟ್ ಒಂದು ಸಿನಿಮಾ, 5 ಸಿನಿಮಾ ಬಂದಿದೆ, ಬಟ್ ನಾನು ಯಾವುದು ಕೂಡ ನನಗೆ ಅದು ಇಷ್ಟ ಆಗಲಿಲ್ಲ. ಮತ್ತು ನನ್ನ ಯೂಟ್ಯೂಬ್ಗೆ ಟೈಮ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಯೂಟ್ಯೂಬ್ಗೆ ಟೈಮ್ ಕೊಟ್ಟು ಅದನ್ನು ಯಾವುದು ಇಷ್ಟ ಆಗುತ್ತೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಬಂದು ಮಾತುಕತೆ ಆಯಿತು, ಒಂದೊಳ್ಳೆ ಮಾತುಕತೆ ಆ್ಯಂಡ್ ಒಂದಿಷ್ಟು ಗೇಮ್ಸ್. ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮ? ತುಂಬ ಖುಷಿ ಆಯಿತು. ನನಗೆ ಗೇಮ್ಸ್ ಆಡಿಸ್ತೀನಿ ಅಂತಂದಾಗ ನಾನು ಯೂಶ್ವಲಿ ಹಿಂದೇಟಾಗ್ತೀನಿ ಅಂದರೆ ಏನಾದರೂ ಮಾತುಕತೆ ಇದ್ದಾಗ. ಯಾಕಂದರೆ ನಾನು ಅಷ್ಟೊಂದು ಮಾತುಗಾರನಲ್ಲ, ಸುಮ್ಮನೆ. ಮತ್ತು ಒಂದು ಫನ್ನಲ್ಲಿ ಒಂದು ಪ್ರೋಗ್ರಾಮ್ ನಡೀತಿದೆ ಅಂದಾಗ ನಾವು ಸಹ ಮಜಾ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆ ಖುಷಿಯಲ್ಲಿ ಬಂದೆ. ಟೋಟಲಿ ಫನ್ ಆಗಿತ್ತು. ನೀವೇನು ಯೂಟ್ಯೂಬ್ ಸ್ಟಾರ್ಸ್ ಅಂತೇಳಿ ಟೈಟಲ್ ಕೊಟ್ಟಿದ್ದೀರಿ, ಜನರು ಕೂಡ, ನೋಡೋರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲ ಚಾನಲ್ನ ಎಲ್ಲ ಪ್ರೋಗ್ರಾಮ್ಗಳಿಗೂ ಆಲ್ ದಿ ಬೆಸ್ಟ್. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ
ನಾನು ಯಾವಾಗಲೂ ಕೃತಜ್ಞ ಆಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಯೂಟ್ಯೂಬ್ ಸ್ಟಾರ್ಸಿಗೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಮಾತುಕತೆ ಮಾಡಿದ್ರಿ, ಗೇಮ್ಸ್ ಎಲ್ಲ ಆಡಿದ್ರಿ. ಸೊ ತುಂಬ ಎಂಜಾಯ್ಮೆಂಟ್ ಇತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ. ನಮ್ಮ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಯೂಟ್ಯೂಬ್ ಸ್ಟಾರ್ಸ್ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.